ರಿವ್ಯೂ ಕೊಡ್ತಾ ಇರೋದು ಅಗರೋ ರಿಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್. ಇದರಲ್ಲಿ 2 ಅಡ್ಜಸ್ಟಬಲ್ ಹೀಟ್ ಸೆಟ್ಟಿಂಗ್ ಮೋಡ್ ಇದೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಲೈಟ್, 360 ಡಿಗ್ರಿ ಸಿವಲ್ ಡಿಟ್ಯಾಚಬಲ್ ಪವರ್ ಬೇಸ್, ವೈಡ್ ಮೌತ್ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಗ್ರಿಲ್ ರ್ಯಾಕ್ ಇರುತ್ತೆ, ಹೆಗ್ ಬಾಯ್ಲಿಂಗ್ ರ್ಯಾಕ್ ಇರುತ್ತೆ, ಪ್ಲಾಸ್ಟಿಕ್ ಬೌಲ್ ಇರುತ್ತೆ, ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮಿಂಗ್ ಪಾಟ್ ಇರುತ್ತೆ. 600 ವ್ಯಾಟ್ಸ್ ಪವರ್ಫುಲ್ ಹೀಟಿಂಗ್, ಹಾಗೆ 1.2 ಲೀಟರ್ಸ್ ಇನ್ನರ್ ಪಾಟ್ ಇರುತ್ತೆ. ಈವನ್ ಕೂಲ್ ಟಚ್ ಬಾಡಿ ಇರುತ್ತೆ, ಕೈ ಸುಡೋದೇ ಇಲ್ಲ. ಮೊದಲು ಸ್ವಲ್ಪ ನೀರನ್ನ ಹಾಕಿ ಇಲ್ಲಿ ಎಗ್ ರ್ಯಾಕ್ ಅನ್ನ ಇಟ್ಬಿಟ್ಟು ಸುಮಾರು 6 ಮೊಟ್ಟೆಗಳನ್ನ ಇಟ್ಕೋಬಹುದು. ನೀವು ಎಷ್ಟು ಬೇಕಷ್ಟು ಇಟ್ಕೊಳ್ಳಿ. ನಾನು ಇಲ್ಲಿ 4 ಜನ ಇದೀವಿ, ಸೊ ಹಾಗಾಗಿ 4 ಮೊಟ್ಟೆಗಳನ್ನ ಇಡ್ತಾ ಇದ್ದೀನಿ. ಹಾಗೆ ಹೀಟ್ ಸೆಟ್ಟಿಂಗ್ ಅಲ್ಲಿ ಸೆಕೆಂಡ್ ಮೋಡ್ಗೆ ಇಟ್ಬಿಟ್ಟು ಮಿನಿಮಮ್ 7 to 8 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು ಸ್ನೇಹಿತರೆ. ಪರ್ಫೆಕ್ಟ್ ಆಗಿ ಮೊಟ್ಟೆ ಬೆಂದಿರುತ್ತೆ, ಸಿದ್ಧವಾಗಿದೆ. ಈಗ ನೆಕ್ಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಅದೇ ಕೆಟಲ್ಗೆ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಹಾಕೊಂಡು ಈಗ ಸ್ಟೀಮರ್ ಪಾಟ್ ಏನಿದೆ ಸ್ಟೇನ್ಲೆಸ್ ಸ್ಟೀಲ್ದು ಅದನ್ನ ಇಟ್ಕೊಂಡು ಗೆಣಸನ್ನು ಹಾಕೊಳ್ತಾ ಇದ್ದೀನಿ. ಇದಲ್ಲದೆ ನೀವು ಕಾಫಿ, ಟೀ, ಗಂಜಿ, ಮಾಲ್ಟ್ ಎಲ್ಲವೂ ಕೂಡ ಮಾಡ್ಕೋಬಹುದು. ಈವನ್ ರೈಸ್ ಕೂಡ ಸ್ಟೀಮ್ ಮಾಡ್ಕೋಬಹುದು. ನೋಡಿ ಚೆನ್ನಾಗಿ ಒಂದು 6 ರಿಂದ 7 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ತೆಗೆದು ಎತ್ತಿಟ್ಕೊಳ್ತೀನಿ. ಈ ನೀರೇನಿದೆ ಇದನ್ನ ಚೆಲ್ಬಿಟ್ರೆ ಆಯ್ತು ಸ್ನೇಹಿತರೆ. ಸೊ ನೆಕ್ಸ್ಟ್ ನಾನಿಲ್ಲಿ ಮ್ಯಾಗಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಮತ್ತೆ ಅದೇ ಕೇಟಲ್ಗೆ 2 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ತೀನಿ. ಮ್ಯಾಗಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಇಲ್ಲಿ 2 ಮ್ಯಾಗಿ ಸ್ಯಾಶೆಟನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮ್ಯಾಗಿ ಮಸಾಲ ಏನಿದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈವನ್ ನೀವು ಮೃದು ಕೂಡ ಹಾಕೋಬಹುದು. ಪರ್ಫೆಕ್ಟಾಗಿ ಆಗುತ್ತೆ ಸ್ನೇಹಿತರೆ. ಕೇವಲ 4 ನಿಮಿಷ ಆದರೆ ಸಾಕು, ಸಖತ್ತಾಗಿರುವಂಥ ಮ್ಯಾಗಿ ರೆಡಿ ಆಗುತ್ತೆ. ಸೊ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬಹುದು. ಹಾಗೆ ಯಾವ ರೀತಿ ವಾಶ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸ್ವಲ್ಪ ನೀರನ್ನು ಹಾಕಿ ಸಾಫ್ಟ್ ಸ್ಪಾಂಜ್ ಬ್ರಷಲ್ಲಿ ಈ ರೀತಿ ವಾಶ್ ಮಾಡ್ಕೋಬೇಕು. ಡೈರೆಕ್ಟ್ ನಲ್ಲಿ ನೀರಿಗೆ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬಿಡಿ, ಅವಾಗ ಬಿಟ್ಟರೆ ಹಾಳಾಗುತ್ತೆ. ಸೊ ನೋಡಿ, ಆ ನಂತರ ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀಟಾಗಿ ಒಳಗಡೆ ನೀರನ್ನು ಹಾಕೊಂಡು ತೊಳೆದ್ಬಿಟ್ಟು ಚೆಲ್ಕೊಂಡ್ರೆ ಆಯ್ತು ಸ್ನೇಹಿತರೆ. ನೋಡಿ, ಒಳಗಡೆ ಈ ರೀತಿ ನೀಟಾಗಿ ಟವಲ್ ಅಲ್ಲಿ ಒರೆಸ್ಕೋಬೇಕು. ಹಿಂಭಾಗ ಏನಿದೆ ಒಂಚೂರು ತೇವ ಆಗಬಾರ್ದು, ತೇವ ಆದ್ರೆ ಹಾಳಾಗುತ್ತೆ. ಪ್ರಾಡಕ್ಟ್ ಬೇಕಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡಿ. Amazon.in ನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಶುರುವಾಗಿದೆ 23rd ಸೆಪ್ಟೆಂಬರ್ ಇಂದ ಅಗೋರೋ ಎಲ್ಲ ಕಿಚನ್ ಪ್ರಾಡಕ್ಟ್ ಮೇಲೆ.